So, hi guys, welcome back to another video. ಇವತ್ತಿನ ಡೇ 30 days ಟ್ರಾನ್ಸ್ಫಾರ್ಮೇಷನ್ ಡೇ 5 ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶೋಲ್ಡರ್ ಪ್ರೆಸ್ ಮೆಷಿನು ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಎಸ್ ಪುಷ್ ಸ್ಟ್ರೈಟ್ ಇಲ್ಲ, ಇದು ಮುಂದೆ ಡೌನ್. ಎಸ್ ಪುಷ್ 1 2 3 ಸ್ಲೋ ಬಿಡು, ಡೌನ್ ಬಿಡು, ಇನ್ನೂ ಡೌನ್ ಬಿಡು. ಎಸ್ 4 ಕಮಾನ್ 5 6 7 8 9 10 1 2 3 4 5 ರಿಲ್ಯಾಕ್ಸ್, ವೆಯ್ಟ್ ಹಾಕು. ಸೊ ಗೈಸ್, ಆದಷ್ಟು ಶೋಲ್ಡರು ಇವೆಲ್ಲ ವರ್ಕೌಟ್ ಮಾಡ್ತೀನಿ ಅಂದರೆ ಶೋಲ್ಡರ್ ಪ್ರೆಸ್ ಮಾಡಬೇಕಾದ್ರೆ ಎಲ್ಬೋ ಫುಲ್ ಸ್ಟ್ರೈಟಲ್ಲಿರಬೇಕು, ಮತ್ತು ಈ ರಿಸ್ಟು ಯಾವುದೇ ಕಾರಣಕ್ಕೂ ಇನ್ನು ಬೆಂಡ್ ಆಗಿರ್ಬಾರ್ದು. ಇಲ್ಲಾಂದರೆ ಬೆಂಡ್ ಆಯಿತು ಅಂದರೆ ಫೋರಮ್ಸಿಗೆ ಬಿದ್ದುಬಿಡುತ್ತೆ. ಆದಷ್ಟು ಸ್ಟ್ರೈಟ್ ಮಾಡಿಕೊಂಡು ಪುಷ್ ಮಾಡಿ. ಮುಂದೆ ಇಟ್ಕೊ ಕೈ ಮುಂದೆ. ಡೌನ್ ಪುಷ್ 1 2 ಕಮಾನ್ 3 4 ಸ್ಲೋ 5 ಕಮಾನ್ 6 7 8 9 10 1 ಕಮಾನ್ 2 3 ಕಮಾನ್ 4 ಕಮಾನ್ 5 ವೆಯ್ಟ್ ಹಾಕು. Yes, come on, start. Yes, push. Push. Yes, elbow straight. Down. Push. 1 2 come on 3 come on 4 come on 5 come on 6 come on, push 6 come on 7 come on 8 yes 9 come on push 10 come on push 1 come on push 2 come on 3 come on 4 come on push 5 relax. ಆದಷ್ಟು ಸ್ಲೋ ಅಲ್ಲಿ ಕೌಂಟ್ನ ಹೊಡೆಯೋಕ್ಕೆ ಫೋಕಸ್ ಮಾಡಿ. ಜಾಸ್ತಿ ಸ್ಪೀಡಾಗಿ ಎರಿಬಿರಿ ಹೆಂಗಂದ್ರೆ ವರ್ಕೌಟ್ ಮಾಡಿದ್ರು ತಪ್ಪು. ನೀವು ಆದಷ್ಟು ಸ್ಲೋ ಅಲ್ಲಿ ಪುಷ್ ಮಾಡಬೇಕು ವರ್ಕೌಟ್ನ. ಯಾವುದೇ ಕಾರಣಕ್ಕೂ ನೀವೆಷ್ಟು ಸ್ಲೋ ಅಲ್ಲಿ ಪುಷ್ ಮಾಡ್ತೀರೋ ಅಷ್ಟು ಮಸಲ್ ಮೇಲೆ ಲೋಡ್ ಇರುತ್ತೆ. ನೀವು ಯಾವಾಗ ಎರಿಬಿರಿ ಹೊಡಿತೀರೋ ಅವಾಗಲೇ ನಿಮಗೆ ಇಂಜುರಿ ಆಗೋದು, ಜಾಸ್ತಿ ಪ್ರಾಬ್ಲಮ್ ಆಗೋದು ಆ ಥರ ಆಗುತ್ತೆ. ಆದಷ್ಟು ನೋಡ್ಕೊಂಡು ಮಾಡಿ. ಸೊ ಗೈಸ್, ನೆಕ್ಸ್ಟು ಸೈಡ್ ಲ್ಯಾಟಲ್ ರೈಸ್, ಡಂಬಲ್ ಸೈಡ್ ಲ್ಯಾಟಲ್ ರೈಸ್. ಕಮಾನ್ ಯಾವ ಥರ ಇರೋದು ನೋಡೋಣ. ಫುಲ್ಲು ವೈಡಲ್ಲಿ ಬರಲಿ. ಎಸ್ ಅಪ್ 1 ತಲೆ ಇದನ್ನು ಮಾಡಬೇಡ, ಮೂಮೆಂಟ್ ಮಾಡಬೇಡ. 3 4 5 6 7 ಸ್ಲೋ 8 9 10 1 2 3 4 5 ರಿಲ್ಯಾಕ್ಸ್. ಅದೇ ನಿಮ್ಮಲ್ಲಿ ಯಾರು ಸೈಡ್ ಲ್ಯಾಟಲ್ ರೈಸ್ನ ಈ ಥರ ಮಾಡ್ತಾರೆ ಅದು ತಪ್ಪು. ಯಾವುದೇ ಕಾರಣಕ್ಕೂ ಈ ಥರ ಲ್ಯಾಟಲ್ ರೈಸ್ ಮಾಡೋದು ಅದೆಲ್ಲ ಮಿಷಿನಲ್ಲಿ ಮಾಡಬೇಕಾದ್ರೆ ಈ ಥರ ಲ್ಯಾಟಲ್ ರೈಸ್ ಓಕೆ ಬರುತ್ತೆ. ಅದೇ ನೀವು ಈ ಥರ ಡಂಬಲಲ್ಲೆಲ್ಲ ಮಾಡಬಾರ್ದು. ಡಂಬಲಲ್ಲಿ ಏನಿದ್ರು ಸೈಡ್ ಇಲ್ಲಿಂದನೇ ಬರಬೇಕು, ಇಲ್ಲಿಂದ ಅಪ್ ಆಗಬೇಕು, ಫುಲ್ಲು ಡೌನ್ ಹೋಗ್ಬಾರ್ದು. ಫುಲ್ ಟಚ್ ಆಯಿತು ಅಂದರೆ ನಿಮ್ಮ ಪ್ರೆಸರು ಇಲ್ಲೇ ಸಪೋರ್ಟ್ ತೊಗೊಂಡು ಪುಷ್ ಮಾಡ್ದಂಗೆ ಆಗುತ್ತೆ. ನಿಮಗೆ ಪ್ರೆಸರ್ ಬೀಳಲ್ಲ, ಆಮೇಲೆ ನೀವೇ ಪುಷ್ ಮಾಡೋಕ್ಕಾಗಲ್ಲ.
ಇಲ್ಲಿ ಇಟ್ಕೊಳ್ಬೇಕು. ಇಲ್ಲಿಂದ ಪುಷ್ ಆದರೆ ಆವಾಗ ನಿಮಗೆ ಶಿಸ್ತ ಮಜಲ್ಲಿಗೆ ಸೈಡ್ ಲ್ಯಾಟರಲ್ ರೈಸ್ಗೆ ಬೀಳುತ್ತೆ. ಅಪ್ 1 2 3 4 ಸ್ಲೋ 5 6 7 8 9 10 1 come on 2 3 4 5 ಎತ್ತಿಟ್ಬಿಡು 7.5. ಸೊ ಗೈಸ್, ಸೈಡ್ ಲ್ಯಾಟರಲ್ ರೈಸ್ ಹಾಕ್ಬೇಕಾದ್ರೆ ಸಪೋರ್ಟ್ ಹಾಕೋರ್ಗೂ ವರ್ಕೌಟ್ ಬೀಳುತ್ತೆ ಮತ್ತು ವರ್ಕೌಟ್ ಮಾಡೋರ್ಗೂ ವರ್ಕೌಟ್ ಬೀಳ್ತಿರುತ್ತೆ. ಹೆವಿ ಶೋಲ್ಡರ್ ಮಾತ್ರ ಹಿಂಸೆ. ಫ್ರಂಟ್ ರೈಸ್ ಮಾಡಬೇಕಾದ್ರೂ ಅಷ್ಟೇ, ಆದಷ್ಟು ಇಷ್ಟರಲ್ಲೇ ಇರಬೇಕು. ಫ್ರಂಟ್ ರೈಸು ಡಂಬಲಲ್ಲಿ ಮಾಡ್ತೀನಿ ಅಂದರೆ ಫೇಸ್ ಲೆವೆಲ್ಗೆ ಇರಬೇಕು. ಆದಷ್ಟು ಫೇಸ್ ಲೆವೆಲಿಗೆ ತೊಗೋಬೇಕು. ಸೈಡ್ ಲ್ಯಾಟರಲ್ ರೈಸು ಇದೆಲ್ಲ ನೀವು ನೋಡಿಕೊಂಡು ಇದನ್ನು ಮಾಡಬೇಕು. ಶೋಲ್ಡರ್ ಆದಷ್ಟು ಬೇಗ ಕಂಪ್ಲೀಟ್. ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದು ಗೊತ್ತಾಗಲ್ಲ. ಶೋಲ್ಡರ್ ಪೇಯ್ನ್ ಬಂದ್ಬಿಡ್ತು ಅಂದರೆ ಹೋಗೋದೇ ಇಲ್ಲ, 1 ವಾರ 2 ವಾರ ಈ ಥರ. ಕಮ ಕಾಯ್ಸ್. ಎಸ್ ಅಪ್ 1 2 3 4 5 6 7 8 9 10 1 2 3 4 5. ರಿಲ್ಯಾಕ್ಸ್. ಸೊ ಗೈಸ್, ನೆಕ್ಸ್ಟು ಶೋಲ್ಡರ್ ಅಪ್ರೈಟು. ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಶೋಲ್ಡರ್ ಅಪ್ ಫುಲ್ ಮೇಲೆ ಹೋಗಲಿ. ಅಪ್ 1 2 ಸ್ಲೋ ಹೋಗ್ಬಿಡು. 3 ಕಮ 4 5 6 7 8 9 10 ಕಮ ಅಪ್ 1 ಅಪ್ ಆಗಲಿ. 2 ಕಮ 3 ಕಮ 4 ಇನ್ನು ಮೇಲೆ ಹೋಗಲಿ. ಸೊ ಗೈಸ್, ಅಪ್ರೈಟ್ ಹಾಕಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಈ ಥರ ಹಾಕಬಾರ್ದು. ಈ ಎಲ್ಬೋ ಏನೈತೆ ಇದು ಫುಲ್ ಮೇಲೆ ಹೋಗಬೇಕು. ಮೇಲೆ ಹೋಯ್ತು ಅಂದರೆ ಇದು ಡೌನಲ್ಲಿರಲಿ. ಯಾವುದೇ ಕಾರಣಕ್ಕೂ ನೀವು ಈ ಥರ ಹಾಕಬಾರ್ದು. ಇಲ್ಲ ಒಬ್ಬೊಬ್ರು ಈ ಥರ ಹಾಕ್ತಾರೆ, ಒಬ್ಬೊಬ್ರು ಈ ಥರ ಹಾಕ್ತಾರೆ. ಅದು ಶೋಲ್ಡರಲ್ಲಿ ಮೇಜರ್ ಪ್ರಾಬ್ಲಮ್ ಮಾಡಬೇಕಾದ್ರೆ, ಶೋಲ್ಡರು ಅಪ್ರೈಟ್ ಮಾಡಬೇಕಾದ್ರೆ ಮೇಜರ್ ಪ್ರಾಬ್ಲಮ್ ಮಾಡೋದೇ ಇದು. ಈ ಥರ ಮಾಡೋದು ಮತ್ತು ಈ ಥರ ಮಾಡೋದು, ಏನಿದ್ರು ಪ್ರಾಪರಾಗಿ ಹೋಗ್ಬೇಕಿಷ್ಟೆ. ಕಮ ಅಪ್ ಆಗಲಿ ಫುಲ್ಲು. 2 3 4 5 6 7 8 9 come on 10 yes 1 up 2 up 3 slow 4 come on 5 relax weight ಹಾಕು 2.5. ಸೊ ಗೈಸ್, ನೀವು ಆದಷ್ಟು ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಎಷ್ಟಾಗುತ್ತೋ ಅಷ್ಟು ವೆಯ್ಟು ಜಾಸ್ತಿ ಮಾಡ್ತಾಯಿರಿ. ವೆಯ್ಟ್ ಜಾಸ್ತಿ ಮಾಡಿದಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ. ಬಲ್ಕಿಂಗಲ್ಲೆಲ್ಲ ಆಲ್ಮೋಸ್ಟ್ ವೆಯ್ಟ್ ಜಾಸ್ತಿ ಮಾಡ್ತಾನೇ ಇರಬೇಕು. ಕೌಂಟು ನೀವು ಕಮ್ಮಿ ಹೊಡೆದ್ರೂ ಪರವಾಗಿಲ್ಲ. 15 ಕೌಂಟ್ಸ್ ಹೊಡೆಯೋ ಹತ್ರ 12 ಕೌಂಟ್ಸ್ ಹೊಡೆದ್ರೂ ಸಾಕು. ಆದರೆ ವೆಯ್ಟ್ ಜಾಸ್ತಿ ಆಗಬೇಕು ಮತ್ತು ಪ್ರಾಪರ್ ಪೊಸಿಷನ್ ಇರಬೇಕು. ಕಟಿಂಗಲ್ಲೆಲ್ಲ ಕೌಂಟ್ ಜಾಸ್ತಿ ಬೇಕಾಗುತ್ತೆ. ಕಮ ಅಪ್ 1 ಸ್ಲೋ ಅಪ್ 2 3 ಕಮ 4 ಅಪ್ 5
6 7 come on 8 up 9 up agli full 10 slow 1 come on 2 come on 3 come on 4 come on 5. ಸೊ ಗೈಸ್ ನೆಕ್ಸ್ಟು ಸ್ಟ್ರಕ್ಸು ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಡಂಬಲ್ ಸ್ಟ್ರಕ್ಸ್. ನೆಕ್ಸ್ಟು ಸ್ಟ್ರಕ್ಸು ಬನ್ನಿ ಯಾವ ಥರ ಐತೆ ನೋಡೋಣ. ನೀವು ಅನ್ಕೊಂತಿರ್ಬೋದು ಎಷ್ಟು ಕೌಂಟ್ ಹೊಡಿತಾವ್ರೆ, ಎಷ್ಟು ರೆಪ್ ಹೊಡಿತಾವ್ರೆ ಅಂತ ಗೊತ್ತಿಲ್ಲ ಅಲ್ವಾ ನಿಮಗೆ. ಹೇಳ್ತೀನಿ ಲಾಸ್ಟಲ್ಲಿ. ಕಮ ಚೆಸ್ಟ್ ಅಪ್ ಮಾಡ್ಕೊ ಫುಲ್ಲು ಸ್ಲೋ. 1 2 3 4 ಚೆಸ್ಟ್ ಅಪ್ಪಲ್ಲೇ ಇರಲಿ. 5 ಸ್ಲೋ ಆಗಿಬಿಡು. 6 ಕಮ 7 8 9 ಇನ್ನು ಸ್ಲೋ. 10 ಕಮ 1 ಅಪ್ 2 3 4 5 ರಿಲ್ಯಾಕ್ಸ್. ಗೈಸ್ ನಾವು ಹೊಡಿತಿರೋದು 15 ಕೌಂಟ್ಸು 4 ರೌಂಡು ಮಾಡ್ತಾ ಇರೋದು ವರ್ಕೌಟು. ಯಾಕೆ ಅಂತಂದರೆ ಬಲ್ಕಿಂಗಾಗೆಲ್ಲ ಆಲ್ಮೋಸ್ಟ್ ಅಲ್ಲೂ 12 ಕೌಂಟ್ಸೇ ಹೊಡೆಯೋದು. ನಾವೊಂದು ಸ್ವಲ್ಪ ಒಂದು ರೇಂಜಿಗೆ ಕ್ವಾಲಿಟಿಯಲ್ಲೂ ಹೋಗೋಣ ಅಂತಂದ್ಬಿಟ್ಟು ಕೌಂಟು ಸ್ವಲ್ಪ ಜಾಸ್ತಿ ಮಾಡಿಕೊಂಡು 4 ರೌಂಡೇ ಹೊಡಿತಿರೋದು. 5 ರೌಂಡ್ ಹೊಡಿಬೇಕು. 5 ರೌಂಡ್ ಏನು ಬೇಡ, 4 ರೌಂಡ್ ಸಾಕು. ಎಸ್ ಕಮ ಗ್ಲೂಟ್ಸು ಹಿಂಗೆ ಚೆಸ್ಟ್ ಅಪ್ ಮಾಡಿಕೊಂಡು ಎತ್ಕೋಬೇಕಾದ್ರೆ ಹಿಂಗೆ ಅಪ್ ಆಗಬೇಕು. ಅಪ್ ಅಪ್ ಸ್ಲೋಲಿ ಡೌನ್. 1 2 ಎಸ್ 3 ಕಮ 4 5 6 7 ಚೆಸ್ಟ್ ಅಪ್ಪಲ್ಲೇ ಇರಲಿ. 8 ಕಮ 9 10 ಕಮ 1 ಕಮ 2 3 4 5 ರಿಲ್ಯಾಕ್ಸ್. ವೆಯ್ಟ್ ಎತ್ಕೋ 25. ಆದರೆ ಸೆಟ್ಟಲ್ಲೂ ವೆಯ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಫಸ್ಟ್ನೇ ಸೆಟ್ಟಲ್ಲಿ ಹೊಡಿತಾ ಇದ್ದೀನಿ, ಇವಾಗ 20 ಕೌಂಟ್ಸ್ ಹೊಡಿತಾ ಇದ್ದೀನಿ. ನೆಕ್ಸ್ಟ್ ರೌಂಡಿಗೆ 25, ನೆಕ್ಸ್ಟ್ ರೌಂಡಿಗೆ 30 ಈ ಥರ ಹೋಗೋಕ್ಕೂ ಆಗಬೇಕು ಅಂತ ಆಗಲ್ಲ. ಇವಾಗ 20 ಹೊಡಿತಿದ್ದೀನ, ಅದನ್ನೇ 2 ಸೆಟ್ ಹೊಡೆದ್ರು ಓಕೆ. ಅದನ್ನು 2 ಸೆಟ್ ಹೊಡೆದು ನೆಕ್ಸ್ಟು ಇನ್ನೆರಡು ಸೆಟ್ಟು 25 ಈ ಥರ ಮಾಡಿ ಪರವಾಗಿಲ್ಲ. ವೆಯ್ಟ್ ಹೊಡಿಯೋಕ್ಕಾಗಲ್ಲ ಅಂತ ಅಂದಾಗ. ಆದರೆ ವೆಯ್ಟ್ ಜಾಸ್ತಿ ಹೋಗಿ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ ವೆಯ್ಟ್ನ. ಚೆಸ್ಟ್ ಅಪ್ಪಲ್ಲಿರಲಿ. ಎಸ್ ಅಪ್ ಸ್ಲೋ. 1 2 3 4 ಕಮ 5 6 ಕಮ 6 7 ಎಸ್ 8 9 10 ಕಮ ಅಪ್ 1 ಕಮ 2 3 ಕಮ 4 5. 10 ಮಿನಿಟ್ಸ್ ಚಾಲೆಂಜ್ ಅಂತ ಬರುತ್ತೆ. ಅದನ್ನು ರಾಜುಗೆ ಹಾಕಬೇಕು ಅಂದರೆ ಹೇಳಿ. ಬೈಸಿಪ್ಸು ಟ್ರೈಸಿಪ್ಸು 2 ವರ್ಕೌಟ್ ಬರುತ್ತೆ. ಅದು ಸಖತ್ತಾಗಿರುತ್ತೆ ವರ್ಕೌಟು. ಅದು ಹಾಕ್ಸಿದ್ರೆ ನಿಮ್ಮ ವರ್ಕೌಟಲ್ಲೂ ಅದನ್ನು ಮೇಂಟೈನ್ ಮಾಡ್ಬೋದು. ಅಂದರೆ ಇವಾಗ ಬಲ್ಕಿಂಗಿರೋರು ಕ್ವಾಲಿಟಿ ಮಾಡಬೇಕಾದ್ರೆ ಅವರು ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಆ ವರ್ಕೌಟನ್ನು. ಅದನ್ನು ಮಾಡಿಸ್ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಶೋಲ್ಡರ್ ಇತ್ತು, ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ. ಸೊ ಅಂಟಿಲ್ ದೆನ್ ವಿ ಫಿಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.